ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಕ್ಯಾಲೆಂಡರ್ ಬದಲಾದಂತೆ ನಮ್ಮ ಭವಿಷ್ಯಗಳು ಬದಲಾಗೋದಿಲ್ಲ. ಭವಿಷ್ಯಗಳು ಬದಲಾಗೋದು ಯಾವಾಗ ಅಂತ ಕೇಳಿದ್ರೆ ಸಂವತ್ಸರಗಳು ಬದಲಾದವಾಗ. ಅಂಥ ಒಂದು ಸಂವತ್ಸರ ಎನ್ನುವಂಥದ್ದು ಇನ್ನೇನು ಕೆಲವೇ ದಿವಸದಲ್ಲಿ ಮುಗಿದು ಬೇರೆ ಸಂವತ್ಸರ ಬರ್ತಾ ಇದೆ. ಅಂದರೆ ಕ್ರೋಧಿ ಸಂವತ್ಸರ ಎನ್ನುವಂಥದ್ದು ಮುಗಿದು ವಿಶ್ವಾವಸು ಅನ್ನುವಂಥ ಸಂವತ್ಸರ ಬರ್ತಾ ಇದೆ ಇನ್ನೇನು ಕೆಲವೇ ದಿವಸದಲ್ಲಿ. ಈ ಒಂದು ಸಂವತ್ಸರದಲ್ಲಿ ನಮ್ಮಗಳ ಭವಿಷ್ಯ ಎನ್ನುವಂಥದ್ದು ಹೇಗಿದೆ ಎನ್ನುವಂಥದ್ದನ್ನು ನಾವು ಒಂದೊಂದೇ ರಾಶಿಯಾಗಿ ತಿಳ್ಕೋತಾ ಹೋಗೋಣ. ಮೊದಲನೇದಾಗಿ ಮೇಷರಾಶಿ. ನಿಮಗೆ ಈ ವರ್ಷದ ಅಂದರೆ ವಿಶ್ವಾವಸು ಸಂವತ್ಸರದ ಮೊದಲನೇ 2 ತಿಂಗಳು ಎನ್ನುವಂಥದ್ದು ತುಂಬ ಚೆನ್ನಾಗೇ ಇದೆ. ಕೆಲಸದ ವಿಷಯದಲ್ಲಿ ಸ್ವಲ್ಪ ಒತ್ತಡ ಎನ್ನುವಂಥದ್ದು ಇರೋದರಿಂದ ಸ್ವಲ್ಪ ಸುಸ್ತಾಗ್ತೀರಾ, ಅಥವಾ ಸ್ವಲ್ಪ ವಯಸ್ಸಾಗಿರುವಂಥವರಿದ್ದರೆ ಕೈಕಾಲುಗಳೆಲ್ಲ ನೋವು ಎನ್ನುವಂಥದ್ದು ಪ್ರಾರಂಭ ಆಗ್ಬೋದು. ಉದ್ಯೋಗದ ಸಲುವಾಗಿ ವಿದೇಶದಲ್ಲಿ ವಾಸ ಮಾಡುವಂತಹ ಯೋಗ ಇದೆ. ವಿದೇಶದಲ್ಲಿ ವಾಸ ಮಾಡುವಂತಹ ಯೋಗ ಅಂತಂದರೆ ಬೇರೆ ದೇಶಕ್ಕೆ ಹೋಗಬೇಕಂತ ಇಲ್ಲ, ಬೇರೆ ಊರುಗಳಿಗೆ ಹೋದರೂ ಕೂಡ ಅದು ಪರಸ್ಥಳದಲ್ಲಿ ವಾಸ ಮಾಡುವಂತಹ ಒಂದು ಯೋಗ ಎನ್ನುವಂಥದ್ದಿದೆ. ಆರ್ಥಿಕವಾಗಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಬಾಧೆ ಎನ್ನುವಂಥದ್ದು ನಿಮಗೆ ಎದುರಾಗುವಂಥದ್ದು ತುಂಬ ಕಡಿಮೆ ಇದೆ. ಯಾವುದಾದ್ರೂ ಮೂಲಗಳಿಂದ, ಬ್ಯಾಂಕ್ ಇರ್ಬೋದು ಅಥವಾ ಬೇರೆ ಯಾವುದಾದ್ರೂ ಮೂಲಗಳಿಂದ ನಿಮಗೆ ಕೆಲವೊಂದು ಹಣ ಬರಲಿಕ್ಕೆ ಬಾಕಿ ಇರ್ತದೆ, ತುಂಬ ಸಮಯದಿಂದ ಬಂದಿರೋದಿಲ್ಲ. ಅಂಥ ಸಮಯ ಎನ್ನುವಂಥದ್ದು ಈಗ ಒದಗಿ ಬಂದು ಆ ಹಣ ಎನ್ನುವಂಥದ್ದು ನಿಮಗೆ ವಾಪಸ್ ಬರುವಂಥ ಸಮಯ ಎನ್ನುವಂಥದ್ದು ಕೂಡ ಇದೆ. ಆ ವಾಪಸ್ ಬರುವಂಥ ಯೋಗ ಎನ್ನುವಂಥದ್ದಿದೆ. ಮತ್ತು ಹೊಸ ಉದ್ದಿಮೆಗಳಲ್ಲಿ, ಹೊಸ ಉದ್ಯೋಗಗಳಲ್ಲಿ ಹಣವನ್ನು ತೊಡಗಿಸುವಂಥ ಒಂದು ಯೋಗ ಎನ್ನುವಂಥದ್ದಿದೆ. ವಯಸ್ಸಿಗೆ ಬಂದಿರುವಂತಹ ಮಕ್ಕಳಿದ್ದರೆ ಮಕ್ಕಳ ಶಿಕ್ಷಣಕ್ಕಾಗಿ ಹಣ ಎನ್ನುವಂಥದ್ದು ಕೆಲವೊಂದು ಹಣ ವ್ಯಯ ಆಗುವಂಥ ಯೋಗ ಇದೆ. ಮನೆಯಲ್ಲಿ ಮಂಗಳ ಕಾರ್ಯಗಳಾಗಿ ಅಥವಾ ಯಾವುದಾದ್ರೂ ಒಂದು ಕಾರ್ಯಗಳಾಗಿ ಹಣ ಎನ್ನುವಂಥದ್ದು ಖರ್ಚಾಗುವಂಥದ್ದಿದೆ. ಅದಕ್ಕೋಸ್ಕರವಾಗಿ ಹಣವನ್ನು ಸ್ವಲ್ಪ ಹಿತವಾಗಿ ಮತ್ತು ಮಿತವಾಗಿ ಬಳಸುವಂಥದ್ದನ್ನು ಈಗಲಿಂದಲೇ ರೂಢಿಯನ್ನು ಮಾಡಿಕೊಳ್ಳಿ. ವಯಸ್ಸಾದಂಥ ತಾಯಿ ಅನ್ನುವಂಥವರಿದ್ದರೆ ನಿಮಗೆ ತಾಯಿ ಆರೋಗ್ಯದಲ್ಲಿ ಏನಾದರೂ ಸ್ವಲ್ಪ ವ್ಯತ್ಯಾಸ ಆಗಬಹುದು. ಸ್ವಲ್ಪ ಮಟ್ಟಿಗೆ ಮಾನಸಿಕವಾಗಿ ನೆಮ್ಮದಿ ಅನ್ನುವಂಥದ್ದು ಕೂಡ ಕಷ್ಟ ಆಗತ್ತೆ. ಅದಕ್ಕೋಸ್ಕರವಾಗಿ ಆಧ್ಯಾತ್ಮದ ವಿಚಾರದಲ್ಲಿ ನಂಬಿಕೆ ಇರುವಂಥವರಿಗೆ ಧ್ಯಾನ, ಸ್ತೋತ್ರ, ಜಪಾರ್ಚನೆ ಅಥವಾ ಹೋಮ ಹವನಾದಿಗಳನ್ನು ಮಾಡಿಸಿ ಆ ಒಂದು ಮಾನಸಿಕ ನೆಮ್ಮದಿ ಎನ್ನುವಂಥದ್ದನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಇದೆ. ಸೆಪ್ಟೆಂಬರಿಂದ ನವಂಬರ್ ತನಕ ಸಾಂಸಾರಿಕ ಜೀವನ ಎನ್ನುವಂಥದ್ದು ಕೂಡ ಸ್ವಲ್ಪ ಮಟ್ಟಿಗೆ ಕಷ್ಟದಾಯಕವಾಗಿ ಆಗ್ಬೋದು. ವಾಹನ ಅಪಘಾತ ಆಗ್ಬೋದು ಅನ್ನುವಂತಹ ಒಂದು ಆತಂಕ ಎನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿ ಮೂಡ್ಬೋದು. ಕುಟುಂಬದ ಸದಸ್ಯರಲ್ಲಿ ವೈಮನಸ್ಯಗಳುಂಟಾಗುವಂಥ ಸಾಧ್ಯತೆ ಇದೆ. ಅದಕ್ಕೋಸ್ಕರವಾಗಿ ಮಾತನಾಡುವಾಗ ತುಂಬ ಎಚ್ಚರಿಕೆಯಿಂದ ಮಾತನಾಡುವಂಥದ್ದನ್ನು ರೂಢಿಯನ್ನು ಮಾಡಿಕೊಳ್ಳಿ. ಕೋರ್ಟ್ ಕಚೇರಿ ಅಥವಾ ನ್ಯಾಯಾಲಯಗಳಲ್ಲಿ ಯಾವುದಾದ್ರೂ ವಿಚಾರ ಎನ್ನುವಂಥದ್ದು ಬಾಕಿ ಇದ್ದರೆ ಆ ವಿಚಾರಗಳೆಲ್ಲ ಈ ಒಂದು ಸಮಯದಲ್ಲಿ ಇತ್ಯರ್ಥ ಆಗುವಂಥ ಸಾಧ್ಯತೆಗಳು ಹೆಚ್ಚಿನ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಕ್ಟೋಬರ್ ಅಥವಾ ನವಂಬರ್ ತಿಂಗಳಲ್ಲಿ ಖಂಡಿತವಾಗಲೂ ಉದ್ಯೋಗದಲ್ಲಿ ಬದಲಾವಣೆ ಎನ್ನುವಂಥದ್ದು ಹಾಗೇ ಆಗತ್ತೆ. ಮಕ್ಕಳ ವಿಷಯದಲ್ಲಿ ಚಿಂತೆ ಆಗತ್ತೆ. ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೆ ಮನಸ್ತಾಪಗಳಾಗಿ ಅಶಾಂತಿ ಉಂಟಾಗುವಂಥ ಸಾಧ್ಯತೆ ಇದೆ. ಡಿಸೆಂಬರ್ ತಿಂಗಳಿಂದ ರಾಜಕೀಯದಲ್ಲಿ ಅಥವಾ ಸರ್ಕಾರಿ ಉದ್ಯೋಗದಲ್ಲಿ ಇರುವಂಥವ್ರು ಯಾರು ಇದ್ದರೆ ತುಂಬ ಒಳ್ಳೆಯ ರೀತಿಯಾದಂತಹ ಒಂದು ಫಲ ಎನ್ನುವಂಥದ್ದನ್ನು ನಿರೀಕ್ಷೆ ಮಾಡ್ಬೋದು. ಉನ್ನತ ಅಭಿವೃದ್ಧಿ ಎನ್ನುವಂಥದ್ದು ಪಡ್ಕೊಳ್ಬೋದು. ಒಟ್ಟಾರೆಯಾಗಿ ಈ ಮೇಷರಾಶಿಯವರಿಗೆ ಈ ಒಂದು ವಿಶ್ವಾವಸು ಸಂವತ್ಸರದಲ್ಲಿ 7.5 ಶನಿ ಎನ್ನುವಂಥದ್ದು ಇದ್ದರೂ ಕೂಡ ನಿಮಗೆ ಶುಭದಾಯಕವಾಗಿರುವಂತಹ ಒಂದು ಸಮಯ ಎನ್ನುವಂಥದ್ದು ಇದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಶನಿಯಿಂದ ರಕ್ಷಣೆ ಪಡ್ಕೋಬೇಕು ಅಂತಂದರೆ ಮೃತ್ಯುಂಜಯನ ಆರಾಧನೆ ಎನ್ನುವಂಥದ್ದನ್ನು ಸಾಧ್ಯವಾದ ರೀತಿಯಲ್ಲಿ ಮಾಡಿ. ಮೃತ್ಯುಂಜಯನನ್ನು ಹೇಗೆಲ್ಲ ಆರಾಧನೆ ಮಾಡ್ಬೋದು ಅನ್ನುವಂಥದ್ದನ್ನು ನಾನು ಈ ಹಿಂದೆ ತಿಳಿಸ್ಕೊಟ್ಟಿದ್ದೇನೆ. ದಯವಿಟ್ಟು ಒಂದ್ಸರಿ ಚೆಕ್ ಮಾಡಿ, ಇಲ್ಲ ಅಂತಂದರೆ ಕಾಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಮತ್ತು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ, ಮತ್ತೆ ಸಿಗ್ತೇನೆ.